ಬೀದರ್ ಜಿಲ್ಲಾ ಪಂಚಾಯತ್ ಅಲ್ಲಿ ಒಂದು SO ಆಗಿ ಒಂದು ಸೇವೆ ಮಾಡಿ ನಿವೃತ್ತ ಹೊಂದಿ ಸರ್. ನಮ್ದು ಮನ್ಸಿಗೆ ಹೇಗೆ ಯಾವ ಕಡೆ ತಿರುಗಿ ಸರ್ ನಾನು ಕೃಷಿಗೆ ಇದು ನಾನು ಹೊರಡಬೇಕು ಅಂತ ಯಾವಾಗ ಬಂತು ಸರ್ ಅದು ತಮ್ಮ ಮನಸ್ಸಿಗೆ? ನಾನು ಸರ್ಕಾರಿ ನೌಕರಿಯಲ್ಲಿದ್ದಾಗೆ ನಾನು ಸ್ಟಾರ್ಟ್ ಮಾಡಿದ್ದೆ. 22 ವರ್ಷ ಈಗ ಅಗ್ರಿಕಲ್ಚರ್ 22ನೇ ವರ್ಷ ರನ್ನಿಂಗ್ ಇದೆ. ಡ್ಯೂಟಿ ಮಾಡ್ಕೊತಾನೆ ನಾನು ಪಾರ್ಟ್ ಟೈಮ್ ಬೆಳಗ್ಗೆ 6 to 9 ಅಗ್ರಿಕಲ್ಚರ್ ಮಾಡಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೇನೆ. ಅಗ್ರಿಕಲ್ಚರ್ ಅನುಭವ 22 ವರ್ಷದಿಂದ ಇದೆ. ತಮ್ಮ ಈ ಒಂದು ಹೊಲದಲ್ಲಿ ಸರ್ ಯಾವ್ಯಾವ ತರದ ಹಣ್ಣುಗಳು ಇಲ್ಲಿ ಬೆಳೆಸ್ತಾರೆ ಸರ್ ತಾವು? ಇವಾಗ ನಮ್ಮ ಹತ್ರ ಮ್ಯಾಂಗೋ ಇದ್ದಾರೆ, ವಾಟರ್ ಮಿಲನ್, ಮಸ್ಕ್ ಮಿಲನ್, ಆಮೇಲೆ ವೆಜಿಟೇಬಲ್ ನುಗ್ಗೆಕಾಯಿ ಇದೆ, ಟೊಮೊಟೊ ಇದೆ, ಹೀರೆಕಾಯಿ ಇದೆ. ಈ ವರ್ಷ ಫಸ್ಟ್ ಟೈಮ್ ಇದು ನಾವು ಒಂದು ಅರ್ಧ ಎಕರೆ ಸ್ಟ್ರಾಬೆರಿ ವರ್ಷ ನಾನು ಸರ್ ಹೈದರಾಬಾದ್ ಕರ್ನಾಟಕ ಏರಿಯಾದಾಗ ಫಸ್ಟ್ ಟೈಮ್ ನಾನು ಸ್ಟ್ರಾಬೆರಿ ಹಾಕಿದ್ದೆ ಸರ್. ಈಗ ಸ್ಟ್ರಾಬೆರಿದಲ್ಲಿ ಅದನ್ನು ಮೊದಲು ಅದು ಉಳಿಮೆ ನಾವು ಮಾಡ್ಬೇಕು ಅಂದ್ರೆ ಮುಂಚೆ ಏನ್ ಮಾಡ್ಬೇಕು ಸರ್ ಅದ್ರ ಬಗ್ಗೆ? ಸ್ಟ್ರಾಬೆರಿ ಮಾಡ್ಬೇಕಾದ್ರೆ ನಾವು ಅಲ್ಲ ಜಂಜಾರ್ ಯಾವ ತರ ನಾವು ಲ್ಯಾಂಡ್ ಪ್ರಿಪರೇಷನ್ ಮಾಡ್ತೇವೆ ಆ ತರ ಜಂಜಾರ್ ತರನೇ ನಮ್ಗೆ ಸ್ಟ್ರಾಬೆರಿ ಜಮೀನ್ ತಯಾರು ಮಾಡ್ಬೇಕಾಗ್ತಾರೆ ಸರ್. ಇದು ಸ್ಟ್ರಾಬೆರಿ ಏನು ನೀವು ಏನ್ ಬೀಜ ಬಿತ್ತಿನ ಹತ್ರ ಆಗುತ್ತ ಸರ್? ಏನದು ಸಸಿ ಇರುತ್ತೆ ಅದು. ನಾವು ಜಮಖಂಡ್ ನಮ್ದು ಬೆಳಗಾವಿ ಡಿಸ್ಟ್ರಿಕ್ಟ್ ಒಬ್ಬ ಫಾರ್ಮರ್ ಬೆಳೆಸ್ತಾನೆ ಒಂದ್ 2-3 ವರ್ಷದಿಂದ. ಅವನ ಮೂಲಕವಾಗಿ ನಾವು ಇಲ್ಲಿ ತರ್ಸ್ಕೊಂಡಿದ್ವಿ ಸರ್. ಇವಾಗ ಏನು ನೀವು ಏನು ಸ್ಟ್ರಾಬೆರಿ ಏನು ಬೆಳೆಸ್ತಾ ಇದ್ರಿ ಸರ್ ಇಲ್ಲಿ ತಾವು, ಅದು ಎಷ್ಟು ತಿಂಗಳಿಗೆ ಅದು ತಿನ್ನಕ್ ಬರುತ್ತೆ ಸರ್? ಯಾವಾಗ ಮಾರ್ಕೆಟ್ ಆಗ್ತಿದೆ ಅದು? ಎಷ್ಟು ತಿಂಗಳ ನಂತರ, ಎಷ್ಟು ದಿವಸ? ಅದು ಪ್ಲಾಂಟೇಶನ್ ಮಾಡಿ 60 days ಫ್ರೂಟ್ಸ್ ಚಾಲು ಆಗ್ಬಿಡ್ತಾರೆ. 60 days ಅಂದ್ರೆ ಪ್ಲಾಂಟೇಶನ್ ಅಕ್ಟೋಬರ್ 1 ಮಾಡಿದ್ರು. ನವೆಂಬರ್ ಡಿಸೆಂಬರ್ ನಾವು ಕಟಿಂಗ್ ಚಾಲು. ಅದು ಪ್ಲಾಂಟೇಶನ್ ಆದ ನಂತರ ಸರ್ ಒಂದು 3 ತಿಂಗಳ ನಂತರ ನೀವು ಅದು ಮಾರ್ಕೆಟ್ 60 days 2 ತಿಂಗಳಿಗೆ ಸರ್. ಅದಕ್ಕೆ ಯಾವ್ಯಾವ ತರಹದ ಒಂದು ಔಷಧಿ ತಾವು ಅದಕ್ಕೆ ಉಪಯೋಗಿಸ್ತೀರಾ ಸರ್? ನಾವು ಸ್ಟ್ರಾಬೆರಿ ಕಂಪ್ಲೀಟ್ ಆರ್ಗಾನಿಕ್ ದಾಗ ಮಾಡಿದ್ದೀವ್ರಿ ಈ ವರ್ಷ. ಅದಕ್ಕೆ ಹೆಚ್ಚಿಗೆ ಆರ್ಗಾನಿಕ್ ಮಾಡ್ಬೇಕಾಗ್ತದ್ರಿ ನಾವು. ಸ್ಟಾರ್ಟಿಂಗ್ ತಿಪ್ಪೆ ಗೊಬ್ಬರ, ಆಮೇಲೆ ಆರ್ಗಾನಿಕ್ ಎಲ್ಲ ಕಂಪೋಸ್ಟ್ ಕೆಲವು ಸಿಗ್ತಾವ, ಮತ್ತೆ ನೀಮ್ ಆಯಿಲು ಬಯದಾಗ ಎಲ್ಲ ನಾವು ಸ್ಪ್ರೇ ಮಾಡ್ತೀವಿ ಸರ್. ಇವಾಗ ಏನು ತಾವೇನು ಅರ್ಧ ಎಕರೆಯಲ್ಲಿ ಏನು ಸ್ಟ್ರಾಬೆರಿ ಬೆಳೆಸ್ತಾ ಇದ್ದೀರಿ, ಅದು 2 ತಿಂಗಳ ನಂತರ ಅದು ಮಾರ್ಕೆಟ್ಗೆ ಬರುತ್ತೆ. ಅದ್ರ ಆದಾಯ ಎಷ್ಟು ಬರುತ್ತೆ ಸರ್? ಒಂದು ಅರ್ಧ ಎಕರೆಯಲ್ಲಿ ತಾವೇನು ಸ್ಟ್ರಾಬೆರಿ ಬೆಳೆಸಿದ್ದೀರಿ, ಅರ್ಧ ಎಕರೆಕ್ಕೆ ಒಟ್ಟು 3 ಲಕ್ಷ ಖರ್ಚು ಬರ್ತದೆ. ಖರ್ಚು ಬರುತ್ತೆ ಸರ್ ಅಷ್ಟು? ಟೋಟಲ್ ಖರ್ಚು ಅಂದ್ರೆ 3 ಎಕರೆ ಅಂದ್ರೆ ನಾವು ಕಟಿಂಗ್ ಕಟಿಂಗ್ ತರ 3 ಲಕ್ಷ ಖರ್ಚು ಬರ್ತದೆ. ಅದ್ರ ಆದಾಯ ಸರ್ ಈಗ ನೋಡ್ರಿ ನಮ್ಗೆ ಡಿಸೆಂಬರ್ ಸ್ಟಾರ್ಟ್ ಆಗ್ಯದ್ರಿ. ಈಗ ಡಿಸೆಂಬರ್, ಜನವರಿ, ಫೆಬ್ರವರಿ ಈಗ 3 ತಿಂಗಳು ಆಲ್ರೆಡಿ ಆಗಿದೆ. ಈಗ ನಮ್ ಖರ್ಚೆಲ್ಲ ಇನ್ವೆಸ್ಟ್ಮೆಂಟ್ ಹೋಗಿ 2 ಲಕ್ಷ ನಮ್ಗೆ ಇನ್ವೆಸ್ಟ್ ಬಂದ್ಬಿಟ್ಟಿದೆ ಈಗ. ಹೌದೇನು ಸರ್? ಈಗ 1 ತಿಂಗಳು ನಮ್ಗೆ ಬರ್ತದ್ರಿ. ಈಗ 1 ತಿಂಗಳು ಎಷ್ಟು ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನಮ್ಗೆ ಸರ್. ಈಗ ಮತ್ತೆ ಬೇರೆ ಇಲ್ಲಿ ತರಕಾರಿಯಲ್ಲಿ ಸಹ ಒಂದು ಏನು ನುಗ್ಗೆಕಾಯಿನು ಇಲ್ಲಿ ಎಷ್ಟು ಗಿಡಗಳಿದೆ ಸರ್ ನುಗ್ಗೆಕಾಯಿ? 450 ಗಿಡ ಸರ್. ಮಿನಿಮಮ್ 450 ಅಲ್ಲಿ ಅಂದ್ರೆ ಎಷ್ಟು ಎಕರೆಲ್ಲಿ ಹಾಕಿದ್ದೀರಾ ಸರ್? ಅದು 1 ಎಕರೆ. 1 ಎಕರೆ ಅಂದ್ರೆ ಸರ್ ಒಂದು ನುಗ್ಗೆಕಾಯಿ ಗಿಡ ಅದು ಎಷ್ಟು ತಿಂಗಳಾಗಿ ಎಷ್ಟು ವರ್ಷಕ್ಕೆ ನಿಮ್ಗೆ ಕೆಲಸ ಕೊಡುತ್ತೆ ಸರ್? 1 ವರ್ಷದಾಗ 2 ಕಟಿಂಗ್ ಬರ್ತದೆ. 2 ಕಟಿಂಗ್ ಬರುತ್ತೆ ಸರ್. ಅಂದಾಜು ಸರ್ ಒಂದು ಗಿಡ ಎಷ್ಟು ಮಟ್ಟಿಗೆ ಅದು ಒಂದು ಕಾಯಿ ಕೊಡುತ್ತೆ ಸರ್? ಅದು ಒಂದು ಗಿಡ 1 ಕ್ವಿಂಟಲ್ ಕೊಡೋದು ಅಂತ ಹೇಳ್ತಾರೆ. ಈಗ ನಾವು ಸೆಕೆಂಡ್ ಕಟಿಂಗ್ ಈಗ ಬಹಳಷ್ಟು ನೋಡಿದ್ರಲ್ಲ. ಈಗ ಕಂಪ್ಲೀಟ್ ಹಾರ್ವೆಸ್ಟ್ ಆಗಿ ನಮ್ಗೆ ಗೊತ್ತಾಗ್ತದೆ ಎಷ್ಟು ಒಂದು ಗಿಡ ಎಷ್ಟು ಕೊಟ್ಟದಂತ. ಇವಾಗ ತಮ್ಮ ಹೊಲದಲ್ಲಿ ಸರ್ ತರಬೂಜು ಸಹ ನಾವು ನೋಡಿದ್ದೀವಿ. ಅದು ಎಷ್ಟು ಎಕರೆಲ್ಲಿ ಹಾಕಿದೀವಿ ಸರ್? ಅದು ಆದಾಯ ಎಷ್ಟು ಬರುತ್ತೆ ಸರ್? ಒಟ್ಟು 2.5 ಎಕರೆ ನಮ್ಮದು ವಾಟರ್ ಮಿಲನ್ ಐತ್ರಿ. ಎಕರ್ಕ್ಕೆ 1 ಲಕ್ಷ ಎಲ್ಲ ಮೈನಸ್ ಆಗಿ 1 ಲಕ್ಷ ಪ್ರಾಫಿಟ್. ಈ ವರ್ಷ ರೇಟ್ ಅಷ್ಟು ಹೆಚ್ಚಿಗೆ ಇರಲಿಲ್ಲ. ಹೀಗಾಗಿ 1 ಲಕ್ಷ ಎಕರ್ಕ್ಕೆ 1 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ ಸರ್. ಹೌದೇನು ಸರ್? ಇವಾಗ ಬೇರೆ ಯಾರಾದರೂ ಫಾರ್ಮರ್ಸ್ ಆಗಲಿ ಕೃಷಿ ನಾನು ಮಾಡಬೇಕು, ನಾನು ಒಂದು ಸ್ಟ್ರಾಬೆರಿ ಪ್ಲಾಂಟೇಶನ್ ಮಾಡಬೇಕು ಅಂದ್ರೆ ಅವರಿಗೆ ಯಾವ ತರ, ಅವರು ಯಾವ ವೇಗದಲ್ಲಿ ಯಾವ ದಾರಿಗೆ ಹೋಗ್ಬೇಕು ಸರ್? ಸ್ಟ್ರಾಬೆರಿ ಸ್ವಲ್ಪ ಎಕನಾಮಿಕಲಿ ಯಾರು ಮೀಡಿಯಂ ಫಾರ್ಮರ್ಸ್ ಆಗಲ್ರಿ. ಯಾಕಂದ್ರೆ ಎಕರ್ಕ್ಕೆ 6 lakhs ಹೊಡಿತಾ ಬರ್ತದೆ. ಮತ್ತೆ ಎಲ್ಲ ಹೈಲಿ ಲ್ಯಾಂಡ್ ಪ್ರಿಪರೇಷನ್ ಆಗಲಿ ಎಲ್ಲ ಪ್ಲಾನ್ ಮಾಡಬೇಕಾಗ್ತದೆ. 1 year ಬಿಫೋರ್ 1 year ಪ್ಲಾನ್ ಹಾಕಬೇಕಾಗ್ತದೆ. ಓಕೆ, ಅಷ್ಟೆಲ್ಲ ಎಕನಾಮಿಕಲಿ ಪ್ಲಸ್ ನಾವು ಫಿಸಿಕಲಿ ಎಲ್ಲದ್ರಾಗ ಸ್ಟ್ರಾಂಗ್ ಇದ್ರೆ ಅದಕ್ಕೆ ಇಲ್ಲಂದ್ರೆ ಲಾಸ್ ಆಗೋ ಚಾನ್ಸ್ ಇರ್ತದೆ. ಅವಾಗ ಸುಮಾರು 2 ವರ್ಷದಿಂದ ನಾನು ಸ್ಟಡಿ ಆಗ್ಬೇಕಂದ್ರೆ 2 ವರ್ಷದಿಂದ ಸ್ಟಡಿ ಮಾಡಿದ್ದೆ. ಎಲ್ಲ ಕಡೆ ಅಲ್ಲಿ ಸರಿಯಾಗಿ ಪರವಾಗಿ ಬೆಳಿತಾರೆ ನೋಡಿ ಸ್ಟಡಿ ಮಾಡ್ಕೊಂಡು ಲ್ಯಾಂಡ್ ಪ್ರಿಪರೇಷನ್ ಯಾವ ಥರ ಮಾಡಬೇಕು, ಫರ್ಟಿಲೈಸರ್ ಯಾವ ಥರ ಕೊಡಬೇಕು ಎಲ್ಲ ಸ್ಟಡಿ ಮಾಡ್ಕೊಂಡು ನಾವು ಫಸ್ಟ್ ಟೈಮ್ 1 ಅರ್ಧ ಎಕರೆಲಿಂದ ನಾವು ಹಾಕಿದೆವು. ಇವಾಗ ನಾವು ಒಳ್ಳೆ ಇಳ್ಳು ಬರ್ತದೆ. ಬೀದರ್ ಕ್ಲೈಮೆಟಿಕ್ ಬೆಸ್ಟ್ ಕ್ಲೈಮೆಟಿಕ್
ಫಾರ್ ಸ್ಟ್ರಾಬೆರಿ ಕ್ರಾಪ್. ಸರ್ ತಾವ್ ಇದ್ರ ಬಗ್ಗೆ ಏನು ತರಬೇತಿ ಅದ್ರ ಬಗ್ಗೆ ನಾಲೆಜ್ ತಗೋಬೇಕಲ್ಲ, ಯಾವ ಕಡೆ ಹೋಗಿ ಅದ್ರ ಬಗ್ಗೆ ನಾಲೆಜ್ ತಗೊಂಡಿದ್ದೀರಾ ಸರ್? ನಾನು ಅಲ್ಲಿ ಜಮಖಂಡಿಗೆ ಅವ್ರ ಫಾರ್ಮರ್ ಯಾರು ಬೆಳಿತಾರಲ್ಲ ಅವ್ರ ಹತ್ರನೇ ಹೋಗಿ ಒಂದ್ 2 ದಿವಸ ಅಲ್ಲೇ ಅವ್ರ ಹತ್ರ ಹೋಗ್ಕೊಂಡು ಫುಲ್ ಸ್ಟಡಿ ಮಾಡಿ ಬಂದೆ ನಾನು ತಗೊಂಡೆ. ಇವಾಗ ಸರ್ ತಮ್ಮ ಏನು ಇದು ಫಾರ್ಮ್ ಇದೆ, ಅದ್ರಲ್ಲಿ ಎಷ್ಟು ಜನ ಕೂಲಿ ಕಾರ್ಮಿಕರು ಕೆಲಸ? ಕೂಲಿ ಕಾರ್ಮಿಕರಿಗೆ 1 ವರ್ಷದಿಂದ ಈಗ ನಮ್ಮ ಹುಡುಗ ಒಬ್ಬ ಇಂಜಿನಿಯರಿಂಗ್ ಪಾಸ್ ಆಗಿ ಅವನೇ ಫುಲ್ ಹುಡುಕ್ತದನ್ರಿ. ನಾವು ಗೈಡ್ ಮಾಡ್ತೇನೆ. ಇಬ್ಬರಾಗಿ ಇಟ್ಕೊಂಡು 3 ಗಂಡ ಆಳುಗಳು ನಮ್ಮ ಹತ್ರ ಪರ್ಮನೆಂಟ್ ಇದೆ. 10 ಹೆಣ್ಮಕ್ಳು 1 ವರ್ಷದಿಂದ ಕಂಟಿನ್ಯೂ ಕೆಲಸ ಮಾಡ್ತಾರೆ. ಅಂದ್ರೆ ಈ ಮುಂಬರುವ ದಿನಗಳಲ್ಲಿ ಸರ್ ಮತ್ತು ತಾವು ಏನಾದರೂ ಒಂದು ಹೊಸ ಯೋಜನೆ ಮಾಡ್ಬೇಕಂತ ಏನಾದ್ರು ಅನ್ಕೊಂಡಿದ್ದೀರಾ ಸರ್ ತಾವು? ಸದ್ಯ ಈಗ ನಾವು ಸ್ಟ್ರಾಬೆರಿ ಆಗ್ಬೇಕಾಗಿತ್ತು, ಅದಕ್ಕೆ ನಾವು ಹೆಚ್ಚಿಗೆ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ವಿ. ಅದೇ ಅವಾಗ ಹಂಗಾಗಿ ಲ್ಯಾಂಡಿಗೆ ಈಗಲಿಂದ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಅಂದ್ರೆ ಸರ್ ಇವಾಗ ಅದು ಅಲ್ಲ ಆಗ್ಲಿ ಅಥವಾ ನುಗ್ಗೆಕಾಯಿ ಆಗ್ಲಿ, ತರಬೂಜ್ ಆಗ್ಲಿ, ಕರ್ಬೂಜ್ ಆಗ್ಲಿ, ಮಾವಿನ ಹಣ್ಣು ಆಗ್ಲಿ, ಸ್ಟ್ರಾಬೆರಿ ಆಗ್ಲಿ, ವರ್ಷಕ್ಕೆ ಸರ್ ಆದಾಯ ತಮಗೆ ಎಷ್ಟಾಗ್ಬೋದು ಸರ್? ಈ ವರ್ಷ ನಾವೆಲ್ಲ ಈಗೆಲ್ಲ ಫುಲ್ ಎಕ್ಸ್ಪೆಂಡಿಚರ್ ತೆಗೆದ್ರೆ ವರ್ಷಕ್ಕೆ 15 ಲಕ್ಷ ನಮ್ಗೆ ಆಲ್ಮೋಸ್ಟ್ ಕಳೆದು. ನಮ್ದು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಮಾಡಿದ್ರೆ 15 ಲಕ್ಷ ವರ್ಷಕ್ಕೆ ಬರ್ತಾ ಇದೆ ಸರ್ ಈ ವರ್ಷದ ಕ್ಯಾಲ್ಕುಲೇಷನ್. ಈಗ ಮುಂದೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕಂತ ನೋಡ್ಬೇಕು. ಈಗ 15 ಲಕ್ಷ ನಾವೇನು ಸ್ಯಾಟಿಸ್ಫೈ ಇಲ್ಲ ನಾವು 15 ಲಕ್ಷಕ್ಕೆ. ಯಾಕೆ ಈಗ ನಾವು ಮಿಸ್ಟೇಕ್ ಆಗಿ ಎಲ್ಲೆಲ್ಲ ವ್ಯತ್ಯಾಸ ಆಗ್ತದೆ ಅನ್ನೋದು ನಾವು ಅದ್ರಾಗೆ ಸರ್ಚ್ ಮಾಡ್ತಾ ಇದ್ದೇವೆ. ಈಗ ಸರ್ ತಮ್ಮ ಹೊಲದಲ್ಲಿ ಜಿಂಜರ್ ಅಂದ್ರೆ ಅಲ್ಲ ಎಷ್ಟು ಮಟ್ಟಿಗೆ ಎಷ್ಟು ಎಕರೆದಲ್ಲಿ ಹಾಕಿದ್ದೀರಾ ಸರ್? ಈ ವರ್ಷ ನಾವು 22 ವರ್ಷದಿಂದ ನಾನು ಜಿಂಜರ್ ಬೆಳೆಸ್ತಾ ಇದ್ದೇನೆ. ನನ್ನ ಮೇಜರ್ ಕ್ರಾಪ್ ಅಲ್ಲ ಅದು ಜಿಂಜರ್. ಈಗ ಹೆಚ್ಚಿಗೆ ಕಾಮರ್ಷಿಯಲ್ ಕ್ರಾಪ್ ದುಡ್ಡು ಮಾಡೋದೇ ಹೆಚ್ಚಿಗೆ ಅಲ್ಲ ಅದ. ಈ ವರ್ಷ ಏನೋ ರೇಟ್ ಕಡಿಮೆ ಇದೆ. ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಬಹಳ ಇಷ್ಟಿತ್ತು. 1 ಎಕರ್ಗೆ 10ರಿಂದ 15 ಲಕ್ಷ ಪ್ರಾಫಿಟ್ ಆಗಿದೆ. ಅಂತ ಕ್ರಾಪ್ ಇದೆ. ಈಗ ಮೇಜರ್ ಕ್ರಾಪ್ ನಮ್ದು ಅಲ್ಲ. ಈ ವರ್ಷ 3 ಎಕರೆ ಇದೆ. ಪ್ರತಿ ವರ್ಷ ಎಕರೆಗೆ ಒಂದು 130 40 ಕ್ವಿಂಟಲ್ ಪರ್ ಎಕರೆ ಬರ್ತೈತ್ರಿ. ಈ ವರ್ಷ 200 ಲೆಕ್ಕ ಕ್ಯಾಲ್ಕುಲೇಟ್ ಇಟ್ಟಿದ್ದೇವೆ ನಾವು. ಆ ತರ ಬೆಳೆಸ್ಬೇಕಂತ ಸೊ ಟೆಕ್ನಾಲಜಿ ಚೇಂಜ್ ಮಾಡಿದ್ದೀವಿ ನಾವು. ಹೀಗಾಗಿ ನಾವು ಎಲ್ಲ ರೈತರಿಗೆ ನಾವು ಎಲ್ಲ ಯಾರಾದ್ರು ಒಳ್ಳೆ ಫಾರ್ಮರ್ ಇದ್ರೆ ಎಲ್ಲ ಬೆಳೆಸ್ಬೋದು. ನಮ್ಮ ಡಿಸ್ಟಿಕ್ ಸೂಟೇಬಲ್ ಕ್ಲೈಮೇಟಿಕ್ ಇದೆ, ಒಳ್ಳೆ ನೀರು, ಕೆಂಪು ಭೂಮಿಗೆ ಮೇಜರ್ ಅಂದ್ರೆ ಎಲ್ಲ ಬೆಳೆಸ್ಬೋದು. ಯಾಕಂದ್ರೆ ಒಬ್ಬರಿಗೆ ಅನುಭವ ಇರಲ್ಲ ಸರ್, ಅವ್ರ ಹತ್ರ ಏನು ಭೂಮಿ ಇರುತ್ತೆ, ಬಟ್ ಅಂತ ಒಬ್ಬರು ಎಷ್ಟೋ ಜನ ರೈತರಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಅಂತವ್ರು ಏನಾದ್ರು ರೈತರು ತಮ್ಮ ಕಡೆ ಬಂದ್ರೆ ತಾವು 100% ಯಾರ ರೈತರು ಯಂಗ್ಸ್ಟರ್ಗಳು ಅನ್ಎಜುಕೇಟೆಡ್ ಆಗ್ಲಿ ಅಥವಾ ವೆಲ್ ಎಜುಕೇಟೆಡ್ ಆಗಿ ಜಾಬ್ ಸಿಗಲಾರಂತ ಅನ್ಎಂಪ್ಲಾಯ್ಡ್ ಸ್ಟೂಡೆಂಟ್ಗಳು ಇದ್ದು ನನ್ನ ಹತ್ರ ಬಂದು 100% ಅವರಿಗೆ ನನ್ನ ಎಕ್ಸ್ಪೀರಿಯನ್ಸ್ ಅವರಿಗೆ ಶೇರ್ ಮಾಡ್ತೀನಿ. ಅವ್ರ ಹೊಲಕ್ಕೆ ಹೋಗಿ ನಾನು ಅವ್ರ ಲ್ಯಾಂಡ್ ಪ್ರಿಪರೇಷನ್ ಆಗಲಿ ಮತ್ತು ಅವರು ಮಾರ್ಕೆಟ್ ಕೊಡೋದಾಗ್ಲಿ, ಅವ್ರ ಪ್ಲಾಂಟೇಶನ್ ಯಾವ ತರ ಮಾಡಬೇಕು, ನಾನು ಸ್ವಂತ ನನ್ನ ಖರ್ಚಿನಲ್ಲಿ ನಾವು ಹೋಗಿ ನಾನು ಯಾರೇ ರೈತರ ಬರಬೇಕು ಅವ್ರಿಗೆ ಖಂಡಿತವಾಗಿ ನಾನು ಹೆಲ್ಪ್ ಮಾಡ್ತೀನಿ. ರೈತರ ಸಂದೇಶ ಏನು ಸರ್? ಈಗ ರೈತರದ್ದು ಏನೋ ಸಮಸ್ಯೆ ಸರ್, ಎಷ್ಟೋ ಜನ ಉಳಿಮೆ ಮಾಡ್ತಾರೆ, ಏನೋ ಹಾನಿಯಾಗಿದೆ, ನನಗೆ ಲಾಭ ಆಗಿದೆ, ಹಿಂಗ ಎಷ್ಟೋ ಜನ ಹಾನಿ ಆಗಿದಾರೆ ಅಂದ್ರೆ ಫಾರ್ಮ್ ಮಾಡೋದೇ ಬಿಟ್ಬಿಡ್ತಾರೆ ಸರ್. ಅಂತವ್ರಿಗೆ ತಾವ್ ಏನ್ ಹೇಳಕ್ ಬಯಸ್ತೀರಾ ಸರ್? ಇಲ್ಲ ಹಂಗ ಅಗ್ರಿಕಲ್ಚರ್ ನಿರ್ವಾಸ ಪ್ರಶ್ನೆ ಬರಬಾರ್ದು. ಯಾಕಂದ್ರೆ ನಿರ್ವಾಸ ಎಲ್ಲರೂ ನಿರ್ವಾಸ ಆದ್ರೆ ಅಗ್ರಿಕಲ್ಚರ್ ಉಳಿಗಲೇ ಇರೋದಿಲ್ಲ. ಯಾಕಂದ್ರೆ ನಮ್ಮ ದೇಶ 80% ಅಗ್ರಿಕಲ್ಚರ್ ಈಗ ಎಷ್ಟು ಸಾಫ್ಟ್ವೇರ್ ಮುಂದೆ ಹೋದ್ರು ಮತ್ತೆ 80% ಡಿಪೆಂಡ್ ಎಲ್ಲಾ ಜನರು ಅದ್ರ ಮೇಲೆ ಡಿಪೆಂಡ್ ಇದೆ. ಅಗ್ರಿಕಲ್ಚರ್ ಮೇಲೆ ಮಾಡ್ಲೇಬೇಕು. ಅಗ್ರಿಕಲ್ಚರ್ ಒಂದೊಂದ್ಸಲ ಲಾಸ್ ಆಗ್ತದೆ, ಒಂದ್ಸಲ ಪ್ರಾಫಿಟ್ ಆಗ್ತದೆ. ಬಟ್ ಯಾವಾಗ್ಲೂ ಒಂದೇ ಸಲ ಲಾಸ್ ಆಗ್ತದೆ. ಬಟ್ 2 ಸಲ ಲಾಸ್ ಆಗೋದಿಲ್ಲ. 2 ಸಲ ಪ್ರಾಫಿಟ್ ಇರ್ತದೆ, ಒಂದ್ಸಲ ಲಾಸ್ ಇರ್ತದೆ. ನಾವು ಒಂದು ಬೆಳೆ ಸ್ವಲ್ಪ ಬಹು ಬೆಳೆಗಳು ಹಾಕೋದು ಬೆಸ್ಟ್. ಮಲ್ಟಿಪಲ್ ಬೆಳೆ ಹಾಕೋದು ಒಂದಿಲ್ಲ ಒಂದು ಲಾಸ್ ಆಗ್ತದೆ, ಒಂದ್ರ ಪ್ರಾಫಿಟ್ ಆಗ್ತದೆ. ಒಟ್ಟಿನಲ್ಲಿ ರೈತರು ನಿರ್ವಾಸ ಆಗೋ ಪ್ರಶ್ನೆ ಬೇಡ. ಯಾಕಂದ್ರೆ ಇವತ್ತು ನಮ್ಗೆ ಕೈ ಕೊಟ್ಟರೆ ಮುಂದಿನ ವರ್ಷ ನಮ್ಗೆ ಪ್ರಾಫಿಟ್ ಮಾಡ್ತದೆ, ಬಹಳ ಪ್ರಾಫಿಟ್ ಮಾಡ್ತದೆ. ನಮ್ಗೆ ಒಂದು ಬೆಳೆ ಬರ್ತದೆ, ಒಂದು 5 ವರ್ಷ ನಮ್ಗೆ ಎಷ್ಟು ಏರುಪೇರು ಆದ್ರೂ ನಾವು ಮೇಂಟೈನ್ ಮಾಡ್ತಕ್ಕಂಥ ಜಮೀನು ನಮ್ಗೆ ಲ್ಯಾಂಡ್ ಕೊಡ್ತದೆ. ಈಗೆಲ್ಲ ಜಿಂಜರ್ ಇದೆ, ನಂದೇ ತಗೊಂಡು ಜಿಂಜರ್ ಇದೆ, 1 ಎಕರ್ಗೆ 20 ಲಕ್ಷ ಬಂದ್ಬಿಟ್ಟದ. ನಾವು 4 ವರ್ಷದ ನಾವು ಹೆಚ್ಚು ಕಡಿಮೆ ಆದ್ರೆ ನಾವು ಕವರ್ ಮಾಡ್ಬೇಕು. ಹಂಗಾರೆ ನಾವು ರೈತರು ಆಸೆನೇ ಇಟ್ಕೋಬೇಕು, ಬಟ್ ನಿರಾಸೆ ಯಾವತ್ತೂ ಇಟ್ಕೊಳ್ಬೇಕು ನಾವು. ಯಾಕಂದ್ರೆ ನಾವು ಜಮೀನಲ್ಲಿ ಎಷ್ಟು ಕೆಲಸ ಮಾಡಿದ್ರೆ ಅಷ್ಟು ಕೊಡ್ತದ. ಈಗ ನೀವು ಪ್ರತಿಯೊಂದು ಬಿಸ್ನೆಸ್ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ತೆಗಿಬೇಕಂತ ಹೋದ್ರೆ ಅಷ್ಟು ಬರಲ್ಲ. ಬಟ್ ಈ ಜಮೀನಲ್ಲಿ ನಾವು ಎಷ್ಟು ತೆಗಿಬೇಕು ಅಂದ್ರೆ ಅಷ್ಟು ಬಂದ್ಬಿಡ್ತಾವ.
ಈಗ ಎಷ್ಟು ತೆಗೆದಷ್ಟು ಕೊಡ್ತೀವಿ ನಾವು, ಎಷ್ಟು ದುಡ್ದಷ್ಟು ಕೊಡ್ತೀವಿ ನಾವು. ಅದ್ರ ಕಡೆ ನಾವು ಇದಕ್ಕೆ ಆಶಾಭಾವನೆ ಇಡ್ಬೇಕು. ಇದಕ್ಕೆ ನಾಳೆ ಬರ್ತದೆ, ಮತ್ತೆ ನಾಳೆ ಬರ್ತದೆ, ರೇಟ್ ಮುಂದಿನ ವರ್ಷ ರೇಟ್ ಸಿಗ್ತದೆ, ಎಳ್ಳು ಮುಂದಿನ ವರ್ಷ ಹೆಚ್ಚಿಗೆ ಬರ್ತದೆ. ಒಟ್ಟು ಆಶಾಭಾವನೆಯಿಂದ ಯಾವ ರೈತರು ನಿರ್ವಹಿಸೋದು, ಯಾರು ಆತ್ಮಹತ್ಯೆ ಆಗ್ಲಿ ಯಾವುದೋ ಅಲ್ಲಿ ಖಂಡಿತವಾಗಿ ಅದಕ್ಕೆ ಮಾಡಬಾರ್ದು ನನ್ನ ಒಂದು ಅನಿಸಿಕೆ.